ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಜೋಳದ ಹಿಟ್ಟಿನ ದೋಸೆ ನೋಡ್ರಿ. ಕ್ಯಾಬೇಜ್ ಹಾಕಿ ಮಾಡತ್ತೀನಿ. ನೀವು ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಸಂಜೆ ಮುಂದೆ ಏನರ ಚಟಪಟ ಅಂತೇಳಿ ತಿನ್ಬೇಕು ಅನಿಸ್ತಿರ್ತೈತಲ್ಲ ಹೊಟ್ಟಸ್ದಾಗ, ಅವಾಗಿಂದ ಫಟಾಫಟ್ ಅಂತ 10 ನಿಮಿಷದಾಗ ಮಾಡ್ಕೊಂಬಿಡ್ಬೋದು ನೋಡ್ರಿ. ತರಕಾರಿ ಯಾವುದೇ ಇದ್ರೂ ನೀವು ಹಾಕ್ಕೊಂಡು ಮಾಡ್ಕೊಬೋದು. ನಾನು ಇವತ್ತು ಕ್ಯಾಬೇಜ್ ಹಾಕಿ ಮಾಡಿ ತೋರ್ಸಾತೀನಿ. ಕ್ಯಾಬೇಜ್ ಹಾಕಿದ್ರಿಂದ ಅಷ್ಟು ರುಚಿಯಾಗಿತ್ತು ನೋಡ್ರಿ. ಮಕ್ಕಳಂತೂ ಭಾಳ ಇಷ್ಟಪಡ್ತೀನಿ. ಯಾಕಂದ್ರೆ ಕ್ಯಾಬೇಜ್ ಹಾಕಿದ್ರನ ಒಂಥರ ಗೋಬಿ ವಾಸನೆ ಬರ್ತೈತಿ. ಆ ಗೋಬಿ ವಾಸನೆ ಬರೋದ್ರಿಂದ ದೋಸೆನೂ ಅದೇ ಫ್ಲೇವರ್ ಇರ್ತೈತಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಫಸ್ಟಿಗೆ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿನಿ. ಅದರೊಳಗೆ ಒಂದು ಸಣ್ಣ ಬೌಲಲ್ಲಿ ನಾನು ಜೋಳದ ಹಿಟ್ಟು ತೊಗೊಂಡೇನಿ ನೋಡ್ರಿ. ಇದು 1 ಬೌಲ್ ಜೋಳದ ಹಿಟ್ಟು, ಆಮೇಲೆ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡೇನಿ. ಇದಿಷ್ಟ ರೀ, 2 ಹಿಟ್ಟಲ್ಲೇ ನಾನು ಇವತ್ತು ನಿಮಗೆ ಕ್ಯಾಬೇಜ್ ದೋಸೆ ಮಾಡಿ ತೋರ್ಸಾಕೊಂತೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರಿ, ಜಾಸ್ತಿ ಹಾಕೋಗ್ಬೇಡ್ರಿ, ಸ್ವಲ್ಪ ಹಾಕೋರಿ. ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊರಿ. ನೀರು ದೋಸೆ ಮಾಡ್ತೇವಲ್ಲ ನಾವು, ಸೇಮ್ ಅದೇ ರೀತಿನ ಈ ಹಿಟ್ಟು ಕಲಿಸ್ಕೋಬೇಕಾಕೈತೆ ನೋಡ್ರಿ. ನಾವು ನೋಡ್ರಿ, ನಾ ಕಲಿಸ್ಕೊಂಬಂದೆಲ್ಲ ನೀರು ದೋಸೆಗತ್ತೆ ಸೇಮ್ ಇದೇ ರೀತಿನ ಕಲಿಸ್ಕೊರಿ. ಗಟ್ಟಿನೂ ಇರಬಾರ್ದು ಮತ್ತು ಇದ್ರಕ್ಕಿಂತ ನೀರಾಗೂ ಇರಬಾರ್ದು ನೋಡ್ರಿ ಹಿಟ್ಟು. ನೋಡಿರಿ, ನಾನು ತೋರಿಸಿಲ್ಲ ಸೇಮ್ ಇದೇ ರೀತಿನ ಹಿಟ್ಟು ಕಲಿಸ್ಕೊಂಡ್ರಿ. ಇದನ್ನು ಒಂದು 5 ನಿಮಿಷ ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ. ಈಗ ಅಂದರೆ ಉಪ್ಪೆಲ್ಲ ನೆನಿಲಿದು. ಈಗ ನಮ್ಮ ಮನೆಯೊಳಗೆ ಒಂದು ದೊಡ್ಡದು ಕ್ಯಾಬೇಜ್ ಇತ್ತು ನೋಡ್ರಿ. ಅದ್ರೊಳಗೆ ನಾನು ಅರ್ಧ ತೊಗೋತೀನಿ ಕ್ಯಾಬೇಜ್ ಕಟ್ ಮಾಡ್ಕೊಂಡು. ಇದು ದೊಡ್ಡದೈತಲ್ಲ, ಹಾಗಾಗಿ ಅದ್ರೊಳಗೆ ಇದು ಅರ್ಧಕ್ಕಿಂತ ಇನ್ನೂ ಅರ್ಧ ಕಟ್ ಮಾಡಿ ತೊಗೋತೀನಿ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಇರ್ತೈತಿ, ಅದು ಒತ್ತಿದ್ರೆ ನಾವು ಹೊಸ ವೀಡಿಯೋ ಮಾಡಿದ್ದು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತೆ ನೋಡ್ರಿ. ಈಗ ಕ್ಯಾಬೇಜ್ ಈಗ ಅರ್ಧ ಹೆಚ್ಕೊಂಬಂದೆ. ಈಗ ನಾವು ಚಾಕುಲೆ ಕಟ್ ಮಾಡಿದ್ರೆ ಇದು ಇನ್ನೂ ದಪ್ಪಗೆ ಬರ್ತೈತೆ ರೀ ಸ್ಲೈಸಾಗಿ. ಅದಕ್ಕೆ ನಾನೀಗ ಆಲೂಗಡ್ಡೆ ಹೆರಿತೇವಲ್ಲ ಚಿಪ್ಸ್ ಅದು ಮಾಡೋಕೆ, ಅದನ್ನು ತೊಗೊಂಡೇನಿ ನೋಡ್ರಿ. ಅದರಲ್ಲೇ ನಾ ಈ ರೀತಿ ಹೆರಿತೀನಿ. ಇದೊಂದು ಟಿಪ್ಸ್ ಅಂತ ತಿಳ್ಕೊರಿ. ಇದನ್ನು ನಾ ಎಲ್ಲೇ ಹೊರಗಡೆ ಹೋದಾಗ ಗೋಬಿ ಅಂಗಡಿ ಒಳಗೆ ನೋಡಿದ್ದೆ, ಅದನ್ನು ನನಗೆ ನೆನಪು ಬಂತು, ಈ ರೀತಿ ಮಾಡಿಕೊಂಡೆ. ಅದಕ್ಕೆ ನಾನು ನೋಡ್ರಿ ಎಷ್ಟು ತೆಳುವಾಗಿ ಬರ್ತಾವೆ. ಮತ್ತು ನೀವು ಜಾಸ್ತಿ ಹೊತ್ತು ಬೇಯಿಸೋಂಗೂ ಇಲ್ಲ. ಈ ರೀತಿ ಕ್ಯಾಬೇಜನ್ನ ಹೆರಿದು ಹಾಕ್ಕೊಂಡ್ರೆ ನಮ್ಗೆ ಇಷ್ಟು ದಿನ ಆದರೂ ಈ ಟಿಪ್ಸ್ ಗೊತ್ತಿದ್ದಿಲ್ಲ. ನಾನು ಎಲ್ಲೇ ಹೊರಗಡೆ ಹೋಗೋದಾಗ ನೋಡಿ ನಿಮಗೂ ತೋರ್ಸಾತೀನಿ ನೋಡ್ರಿ. ಭಾಳ ಈಸಿ ಆಕೈತೆ. ಬೆಳಗಿನ ಟೈಮ್ನಾಗ ಹೆಚ್ಕೊಂಡು ಕುಂದ್ರಾಕೆ ಆಗೋದಿಲ್ಲಲ್ಲ, ಇಷ್ಟು ಸಣ್ಣಗೆ ಈ ರೀತಿ ಹೆರೆದು ತೊಗೊಂಡ್ಬಿಡ್ಬೋದು ರೀ. ಈಗ ಒಂದು ಬೌಲ್ ತೊಗೊಂಡೀನಿ. ಕ್ಯಾಬೇಜ್ ಹೆರೆದು ಇಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಆ ಬೌಲಿಗೆ ಹಾಕೋತೀನಿ ನೋಡ್ರಿ. ಇದಕ್ಕೀಗ ನಾನು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ. ಸಪ್ಪೆ ಆಗಬಾರ್ದು ಮ್ಯಾಲಿನ ಕ್ಯಾಬೇಜ್ ಅಂಥೇಳಿ ಸ್ವಲ್ಪ ಉಪ್ಪು ಹಾಕೋತೀನಿ. ಆಗಲೇ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಆಮೇಲೆ ಧನಿಯಾ ಪುಡಿ ಹಾಕೋತೇನೆ ನೋಡ್ರಿ, ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋರಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋರಿ. ನಿಮ್ಗೆ ಇದು ಯಾವುದು ಮಸಾಲ ಬೇಡ ಅಂದ್ರೆ ಬರೀ ಮ್ಯಾಗಿ ಮಸಾಲ ಆದರೂ ಹಾಕೋಬೋದು. ಮಸಾಲೆ ಹಾಕ್ಲಿಕ್ಕೂ ನಡೀತೀರಿ. ಒಂದು ಸ್ವಲ್ಪ ಒಣ ಖಾರ ಪುಡಿ ಹಾಕೊಂಬಿಡ್ರಿ ಸಾಕು. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೋತೇನೆ ನೋಡ್ರಿ, ಒಂದು ಸ್ವಲ್ಪ ಕಲರ್ ಚಲೋ ಕಾಣಲಿ ಅಂತೇಳಿ ಹಾಕೋತೀನಿ. ಈಗ ಇದನ್ನಿಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಮಸಾಲೆನೆಲ್ಲ. ಭಾರಿ ಮಸ್ತಾಗಿತ್ತು ನೋಡ್ರಿ ದೋಸೆ ಅಂಕ್ರಿ. ಮಕ್ಕಳು ನಂಗೆ ಸಾಕು ಕ್ಯಾಬೇಜ್ ಹಾಕಿದ ಕೂಳೆ ನೋಡಿ ನನಗೆ ಬ್ಯಾಡ ಅಂದೋರು ತಿಂದು ಕೂಳೆ ಇನ್ನೊಂದು ಐತನ ಅಂತ ಕೇಳ್ತಾರೆ ರೀ ನಮ್ಮ ಮಕ್ಕಳು. ಅಷ್ಟು ರುಚಿಯಾಗಿತ್ತು ರೀ ಇದು. ನಮ್ಮ ಮಗ ಅಂತೂ ಭಾಳ ಇಷ್ಟಪಟ್ಟು ತಿಂತ ಇದನ್ನು ಕ್ಯಾಬೇಜ್ ದೋಸೆನ. ನೀವು ಖಂಡಿತ ಪಡ್ತೀರಿ. ಒಂದು ಸತಿ ಮಾಡಿ ನೋಡ್ರಿ, ಇದನ್ನು ಟ್ರೈ ಮಾಡಿರಿ. ಈಗ ದೋಸೆ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಗ್ಯಾಸಿನ ಮ್ಯಾಗ ಹಂಚು ಕಾಯಕ್ಕೆ ಇಟ್ಟಿದ್ದೆ. ಅದಕ್ಕೆ ಫಸ್ಟ್ ಎಣ್ಣೆ ಹಚ್ಕೊಂಡ್ಬಿಡೋಣ. ಈ ರೀತಿ ನೀರು ದೋಸೆ ಮಾಡಾಕೊಂತಾರ ನಾವು ಎಣ್ಣೆ ಹಚ್ಚೇ ಮಾಡ್ಬೇಕಾಕೈತೆ ರೀ, ಇಲ್ಲಾಂದ್ರೆ ಹಂಚ್ಬಿಟ್ಟು ಇಳೋದೇನೋ ಇಲ್ಲ ಅದು. ನೋಡ್ರಿ, ಇಷ್ಟು ತೆಳುವಾಗಿದ್ರೆ ಹಿಂಗೆ ಆಕೈತೆ ರೀ ಈ ದೋಸೆ. ಭಾಳ ದಪ್ಪ ಆಗಿಬಿಟ್ರೆ ನಾವು ಎಲ್ಲಿ ಹಾಕಿರ್ತೀವಲ್ಲ ಅಲ್ಲೇ ಇದ್ದು ಬಿಡ್ತೈತೆ ದೋಸೆ ಹಿಟ್ಟು. ತೆಳುವಾದ್ರೆ ಅದು ತಾನಾನ ಅಗಲಾಗ್ಬಿಡ್ತೈತೆ ರೀ ದೋಸೆ ಹಾಕಿದ ಕೂಡೇನ. ಈಗ ಎಲ್ಲ ಕಡೆ ಒಂದು ದೋಸೆ ಹಾಕ್ಕೊಂಡೆ ನಾನು, ಒಂದು ಹಂಚು ತುಂಬ. ಈಗ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಖಾರ ಪುಡಿ ಉದುರಿಸ್ಬಿಡ್ತೀನಿ. ಫಸ್ಟ್ ಅದೊಂದು ಸ್ವಲ್ಪ ಬೇಯ್ಬೇಕು ರೀ ದೋಸೆ, ಆಮೇಲೆ ಇದನ್ನು ಖಾರ ಪುಡಿ ಹಾಕೋರಿ. ಮ್ಯಾಗಿನ ಪದರೆಲ್ಲ ಒಣ ಆಗಿರ್ಬೇಕು ನೋಡಿ ದೋಸೆದು. ಈಗ ಖಾರ ಪುಡಿ ಉದುರಿಸ್ಕೊಂಡು ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಇದಕ್ಕೆ ಎಣ್ಣೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಚಲೋ ರೀ. ಅಂದ್ರೆ ದೋಸೆ ನಮಗೆ ಫಟಾಫಟ್ ಅಂತೇಳಿ ಹಂಚ್ಬಿಟ್ಟು ಬರ್ತಾವೆ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಯಾಬೇಜ್ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ಮಸಾಲೆದು ಹಾಕಿ ಅದನ್ನು ಹಾಕೋತೀನಿ ನೋಡ್ರಿ. ಈಗ
ಮತ್ತು ನಾ ವಿಡಿಯೋ ಮಾಡತ್ತಿದ್ದೆ ಟಿ ವಿ ಟ್ಯಾಬು ಮೊಬೈಲ್ ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಕಡೆ ಯಾವುದ್ರಾಗಿಂದ ಮತ್ತು ಯಾವ ಊರಿಂದ ನೋಡಾತ್ತೀರ ಅನ್ನೋದು ಹೇಳ್ರಿ. ಈಗ ಒಂದು 5 ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಕೊಂಡೆ ನೋಡ್ರಿ. ಇದು ಕ್ಯಾಬೇಜ್ ಎಲ್ಲ ಹೂಗತೆ ಅಳ್ಳೈತಿ ಮತ್ತು ಅಷ್ಟು ಮೃದುವಾಗಿ ಬೆಂದೈತ್ರಿ ಕ್ಯಾಬೇಜ್ನು. ದೋಸೆನೂ ಎಲ್ಲ ಹಂಚ್ಬಿಟ್ಟು ಬರೋಂಗೆ ಬೆಂದಿರ್ತೈತಿ. ನಾವು ಇದನ್ನು ಒಂದೇ ಮಗ್ಲ ಬೇಯಿಸ್ಕೋತೀವ್ರಿ ದೋಸೆ, ಎರಡೂ ಕಡೆ ಬೇಯಿಸ್ಕೊಳಂಗಿಲ್ಲ. ನೋಡಿರಿ ಈ ದೋಸೆನ ಯಾವಾಗಲೂ ನಾವು ಈ ರೀತಿ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಲಘುನ ಏಳ್ತಾವೆ ದೋಸೆ. ನೀವು ಜೋರು ಫ್ಲೇಮ್ ಇಟ್ಟು ಬೇಯಿಸ್ಕೊಂಡು ಹಾಕೋದ್ರೆ ಬರೋದೇ ಇಲ್ಲ ದೋಸೆ ಇವು. ಸಣ್ಣ ಉರಿ ಇಟ್ಕೊರಿ, ಭಾಳ ಹೊತ್ತನ ನೀವು ಇದನ್ನು ದೋಸೆ ಹಾಕಿ ನೀವೇನು ಬೇಕಾದ ಕೆಲಸ ಮಾಡ್ಕೋಬೋದು. ನೋಡಿರಿ ತಾನಾಗೆ ಹೇಳ್ತೈತಿ. ಇದು ನಾವು ಕಷ್ಟ ಭಾಳ ಪಡೋದೇ ಬೇಡ್ರಿ. ಈ ದೋಸೆ ಕೆಬ್ರಬೇಕು ಮಾಡ್ಬೇಕು ಅನ್ನೋಂಗೂ ಇಲ್ಲ. ನೋಡಿರಿ ಎಷ್ಟು ಈಸಿಯಾಗಿ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ನಡು ಜೋರು ಸಣ್ಣ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ತಾನಾಗೆ ದೋಸೆ ಎದ್ದು ಬರ್ತಾವ್ರಿ ಆರಾಮಾಗಿ ಹಂಚ್ಬಿಟ್ಟು. ನೋಡಿರಿ ಎಷ್ಟು ಮಸ್ತಾಗೈತಲ್ಲ. ಕ್ಯಾಬೇಜ್ ಖಾರ ಪುಡಿ ಎಲ್ಲ ಮಸಾಲೆ ಹಾಕಿದ್ರಿಂದ ಮಸಾಲೆ ನೀರು ದೋಸೆ ಆದಂಗೆ ಆಗೈತಿ. ಸೇಮ್ ಜೋಳದ ಹಿಟ್ಟಿಂದ ಅನ್ನೋಂಗೆ ಇಲ್ರಿ ಇದನ್ನ ಯಾರು ಮಾಡೈತಂತ. ಅಷ್ಟು ರುಚಿಯಾಗೈತಿ. ಯಾರನ್ನ ಗೆಸ್ಟ್ ಬಂದಾಗ ಫಟಾಫಟ್ ಅಂತ ಈ ರೀತಿ ಹೊಸದಾಗಿ ಮಾಡಿಕೊಡ್ಬೋದು ನೀವು. ಎಲ್ಲರೂ ಇಷ್ಟಪಡ್ತಾರೆ, ಮನೆಯೊಳಗೆ ಎಲ್ಲರೂ ಹೊಗಳ್ತಾರೆ ನೋಡಿರಿ ನಿಮ್ಮನ್ನ. ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಆಫೀಸಿಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರ್ತೈತಿ. ಹೊಸ ರೆಸಿಪಿ ಐತಿ. ನಿಮ್ಗೆ ಇದ್ರೊಳಗೆ ಸ್ವಲ್ಪ ಖಡಕ್ ಹಾಕ್ತಂದ್ರೆ ಅಕ್ಕಿ ಹಿಟ್ಟು ಹಾಕೋಬೋದು ರೀ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್.